ಹಾಯ್, ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೈಸ್ ಮನಿ ಕೊಡ್ತಾರೆ SSLC ಹಾಗೆ PUC ಹಾಗೆ ಡಿಗ್ರಿ ಎಲ್ಲ ಕಂಪ್ಲೀಟ್ ಆದ ನಂತರ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಿದೀವಿ. ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ ಯಾವ್ದು ಬೇಕು, ಎಲ್ಲಿ ಅಪ್ಲೈ ಮಾಡೋದು, ಅಮೌಂಟ್ ಎಷ್ಟಿದೆ, ಇದೆಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀವಿ. ನಂತರ ಸ್ಟೂಡೆಂಟ್ ಲೈಫ್, ಇದರಲ್ಲಿ ಈ ಸ್ಕಾಲರ್ಶಿಪ್ ಆಗಿರಬಹುದು, ಪ್ರೈಸ್ ಮನಿ ಆಗಿರಬಹುದು, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಎಜುಕೇಶನ್ಗೆ ಸಪೋರ್ಟ್ ಮಾಡುತ್ತೆ, ಅಥವಾ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಖರ್ಚಿದ್ರೆ ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆನಾ? ಅದಕ್ಕೋಸ್ಕರ ಯಾವುದೇ ಸ್ಕಾಲರ್ಶಿಪ್ ಅನ್ನು ಕೂಡ ಬಿಡಬೇಡಿ. ಈಗ ನೆಕ್ಸ್ಟ್ ಕೋರ್ಸ್ ಜಾಯ್ನ್ ಆಗ್ತೀರಾ, ನೀವು PUC ಮುಗಿದಿದೆ, ಡಿಗ್ರಿ ಜಾಯ್ನ್ ಆಗ್ತೀರಾ, ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ, ಈ ರೀತಿ ಇದ್ದಾಗ ಯಾವ್ಯಾವ ಸ್ಕಾಲರ್ಶಿಪ್ ಬರುತ್ತೆ ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡಿ. ನಂತರ ಯಾವುದೇ ಸ್ಕಾಲರ್ಶಿಪ್ ಬಂದರೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ, ಸಬ್ಸ್ಕ್ರೈಬ್ ಕೂಡ ತಪ್ಪದೇ ಮಾಡಿ. ಮೊದಲಾಗಿ ಈ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ SSLC ಅದು ಕೂಡ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕಂಪ್ಲೀಟ್ ಆಗಿರ್ಬೇಕು. ನಂತರ ಮಿನಿಮಮ್ 70% ಗಿಂತ ಜಾಸ್ತಿ ಇರಬೇಕು. ಇದೇ ರೀತಿ PUC ಆಗಿರಬಹುದು, ಡಿಗ್ರಿ ಆಗಿರಬಹುದು, ಎಂಜಿನಿಯರಿಂಗ್ ಕೂಡ ಆಗಿರಬಹುದು. ಇದನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕಂಪ್ಲೀಟ್ ಮಾಡಿ ಅದರಲ್ಲಿ 70 ಗಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿದ್ರೆ ಅಪ್ಲೈ ಮಾಡೋದಕ್ಕೆ ಆಗುತ್ತೆ. ಸ್ಕಾಲರ್ಶಿಪ್ ಅಮೌಂಟ್ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಾದ್ರೆ, SSLC ಅನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿ 70 ಗಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿದ್ರೆ ನಿಮಗೆ 15,000 ಪ್ರೈಸ್ ಮನಿಯನ್ನ ಕೊಡ್ತಾರೆ. ನಂತರ PUC ಅನ್ನ ಫಸ್ಟ್ ಅಟೆಂಪ್ಟ್ ಅಲ್ಲೇ ಕಂಪ್ಲೀಟ್ ಮಾಡಿ 70 ಗಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿದ್ರೆ ನಿಮಗೆ 20,000 ಪ್ರೈಸ್ ಮನಿಯನ್ನ ಕೊಡ್ತಾರೆ. ಅದೇ ರೀತಿ ಎನಿ ಗ್ರಾಜುಯೇಷನ್ ಅದನ್ನ ಕಂಪ್ಲೀಟ್ ಮಾಡಿದ್ರೆ, ಫಸ್ಟ್ ಅಟೆಂಪ್ಟ್ ಅಲ್ಲೇ ಕಂಪ್ಲೀಟ್ ಮಾಡಿ ಅದೇ 70% ಕ್ರೈಟೀರಿಯಾ ಅದನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ 25,000 rupees ಪ್ರೈಸ್ ಮನಿಯನ್ನ ಕೊಡ್ತಾರೆ. ನಂತರ ಒಂದು ವಿಷಯ ಗೊತ್ತಿರಲಿ, ಇದನ್ನ ಕೊಡ್ತಾ ಇರೋದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನವರು, ಅಂದ್ರೆ SC ಮತ್ತು ST ಕ್ಯಾಂಡಿಡೇಟ್ಸ್ಗೆ ಈ ಒಂದು ಪ್ರೈಸ್ ಮನಿಯನ್ನ ಕೊಡ್ತಾ ಇರೋದು, ಬೇರೆ ಕೆಟಗರಿಗೆ ಅಲ್ಲ. ಬೇರೆ ಕೆಟಗರಿಯವರಿಗೆ ಇನ್ಫಾರ್ಮೇಶನ್ ಬಂದಾಗ ಕೂಡ ಹೇಳಿರ್ತೀನಿ. ಅಂದ್ರೆ SSP ಸ್ಕಾಲರ್ಶಿಪ್ ಇರುತ್ತೆ, NSP ಸ್ಕಾಲರ್ಶಿಪ್ ಇರುತ್ತೆ. ಅದು ಸ್ಟಾರ್ಟ್ ಆದ ನಂತರ ನಿಮಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನಂತರ ಅಪ್ಲೈ ಮಾಡೋದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಇದನ್ನ ಹೇಳೋದಾದ್ರೆ, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆನಾ? ಈಗ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು, ಸೆಕೆಂಡ್ PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ನಂತರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಕ್ಯಾಂಡಿಡೇಟ್ ವಿದ್ಯಾರ್ಥಿಗಳು ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅದರ ನಂತರ ಪೇರೆಂಟ್ಸ್ ಆಧಾರ್ ಕಾರ್ಡ್ ಕೂಡ ಕೇಳ್ತಾರೆ, ಅದು ಕೂಡ ಬೇಕು. ಅಂದ್ರೆ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸರಿನಾ? ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ಬ್ಯಾಂಕ್ ಪಾಸ್ಬುಕ್ ಏನಿದೆ ಅದರ ಫಸ್ಟ್ ಪೇಜ್ ಅದನ್ನ ಸ್ಕ್ಯಾನ್ ಮಾಡಿ ಕೊಡೋದಿರತ್ತೆ. ನಂತರ ಸಿಗ್ನೇಚರ್, ಕ್ಯಾಂಡಿಡೇಟ್ ಸಿಗ್ನೇಚರ್, ನಿಮ್ಮ ಸಿಗ್ನೇಚರ್, ಇದಿಷ್ಟು ಡೀಟೇಲ್ಸ್ ಬೇಕಾಗುತ್ತೆ. ಒಮ್ಮೆ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಆ ಅಪ್ಲಿಕೇಶನ್ ಕಾಪಿ ಏನಿರುತ್ತೆ ಅದು ಕೂಡ ಬೇಕಾಗುತ್ತೆ. ಅದನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ತೆಗೆದುಕೊಂಡು ಹೋಗಿ ಕೊಡ್ಬೇಕು, ನಿಮ್ಮ ಊರಿನಲ್ಲಿರುವಂತಹ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ. ಓಕೆನಾ? ನಂತರ ಮುಂದಿನ ವಿಷಯ ಹೇಳೋದಾದ್ರೆ, ಎಲ್ಲಿ ಅಪ್ಲೈ ಮಾಡೋದು ಅಂತ ಕೇಳೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ ಇಂದ ಕೂಡ ನೀವು ಅಪ್ಲೈ ಮಾಡಬಹುದು. ಇಲ್ಲದೇ ಇದ್ರೆ swdservices.karnataka.gov.in ಒಂದು ವೆಬ್ಸೈಟ್ ಏನಿದೆ, ಇದರ ಮೂಲಕ ಕೂಡ ನೀವು ಅಪ್ಲೈ ಮಾಡಬಹುದು. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಅದೇ ವೆಬ್ಸೈಟ್, ಅದ್ರ ಮೂಲಕ ಅಪ್ಲೈ ಮಾಡಬಹುದು. ಅಂದ್ರೆ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ, ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ May 31 ಆಗಿರುತ್ತೆ. ಅದಕ್ಕಿಂತ ಮೊದಲೇ ನೀವು ಅಪ್ಲೈ ಮಾಡಬೇಕು. ಸರಿನಾ? ಅದ್ರ ನಂತರ SSLC ವಿದ್ಯಾರ್ಥಿಗಳು ಹೊಸದಾಗಿ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಡೀಟೇಲ್ಸ್ ಅನ್ನ ಶಿಕ್ಷಣ ಇಲಾಖೆಯವರು ಪಡೆದುಕೊಂಡು, ಹಾಗೆ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪಡೆದುಕೊಂಡು ನಿಮಗೆ ಈ ಪ್ರೈಸ್ ಮನಿಯನ್ನು ತಲುಪಿಸ್ತಾರೆ. ಆದ್ರೆ PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗತ್ತೆ. ಓಕೆನಾ? ಇದಿಷ್ಟು ವಿಷಯ ಆಗಿತ್ತು. ಮತ್ತೇನೋ ಡೌಟ್ ಇದ್ರೆ ಕನ್ನಡ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮ್ಮ ವಾಟ್ಸ್ಆಪ್ ಚಾನಲ್ ಅಲ್ಲಿ ಕೂಡ ಜಾಯ್ನ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.